ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನ್ ಬೆಂಗಳೂರಿಯನ್ ಚಾನಲ್ನಿಂದ ಹಾಗೆ ನಾನ್ ಬೆಂಗಳೂರಿಯನ್ ಪ್ರೊಡಕ್ಷನ್ನಿಂದ ಮೂರನೇ ನಮ್ಮ ಕಿರುಚಿತ್ರ ರೆಡಿ ಆಗ್ತಾ ಇದೆ. ಕಿರುಚಿತ್ರ ರೆಡಿ ಆಗಬೇಕು ಅಂದರೆ ನಿಮಗೆ ಗೊತ್ತು, ಅದಕ್ಕೊಂದು ಟೈಟ್ಲು, ಆ ಟೈಟ್ಲನ್ನ ನಿಮ್ಮ ಮುಂದೆ ಲಾಂಚ್ ಮಾಡಬೇಕು. ಹಾಗಾಗಿ ಆ ಒಂದು ಪೋಸ್ಟರ್ನ ಲಾಂಚ್ ಮಾಡೋಕ್ಕೆ ಅಂತಲೇ ನಾವೆಲ್ಲರೂ ಸೇರಿದ್ದೀವಿ. ಈ ಒಂದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಇರುವಂಥ ಒಂದು ಬಲಮುರಿ ಗಣೇಶನ ಟೆಂಪಲ್ಗೆ ನಾವು ಬಂದಿದ್ವಿ. ಹಾಗೆ ನಾವು ಅಂದ್ಕೊಂಡಂಗೆ ಪೂಜೆನೂ ಆಯಿತು. ನಮ್ಮ ಪೂಜೆ ಎಲ್ಲ ಆದಮೇಲೆ ಇವಾಗ ಮೊದಲನೇ ದೇವರು ಅವರು, ನೆಕ್ಸ್ಟ್ ದೇವ್ರು ನೀವು. ಯಾಕಂದರೆ ನಮ್ಮ ಚಿತ್ರನ ನೋಡಿ ಹರಿಸ್ಬೇಕಾದವ್ರು ನೀವು. ಹಾಗಾಗಿ ನಿಮ್ಮೆಲ್ಲರ ಮುಂದೆನೂ ಆ ಒಂದು ವಿಷಯನ ಇಡಬೇಕು. ಆಮೇಲೆ ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಆ ಟೈಟ್ಲ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಾನು ಕೇಳಬೇಕು. ಪೋಸ್ಟರ್ನ ರಿವೀಲ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ನಮ್ಮ ನಾನ್ ಬೆಂಗಳೂರಿಯನ್ನ ಹಾಗೆ ನಮ್ಮ ಎಲ್ಲ ಕಿರುಚಿತ್ರಗಳ ಒಂದು DOP ಆಗಿ ಕೆಲಸ ಮಾಡಿದಂಥ ನಿರೇಶ್ ಅವ್ರನ್ನ ನಾನು ಕರಿತೀನಿ. ನಿರೇಶ್ ಅವ್ರು ಬರಬೇಕು ದಯವಿಟ್ಟು. ಎಸ್ ಹೇಳಿ, ಎಷ್ಟು ಖುಷಿ ಇದೆ ಇದು, ಯಾಕಂದರೆ ಇದು ಪ್ರೊಡಕ್ಷನ್ ನಂಬರ್ 3. ಓಕೆ, ಫಸ್ಟ್ ಆಫ್ ಆಲ್ ನಮಸ್ಕಾರ. ಖುಷಿ ಇದೆ ಅಂದರೆ ಇದು ಯಾವ ಥರ ಅಂದರೆ ನಾವು ಇದು ಕಂಟಿನ್ಯೂಸ್ ಆಗಿ ಒಂದು ಫ್ಲೋಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಒಂದು ಸಣ್ಣದಾಗಿ ಒಂದು ನಾನ್ ಬೆಂಗಳೂರಿಗೋಸ್ಕರ ಒಂದು ಮಾಡಿದ್ವಿ, ಎರಡನೇದೊಂದು ಕವಲ ಅಂತ ಮಾಡಿದ್ವಿ, ಈಗ ಥರ್ಡು ಇದನ್ನ ಮಾಡಿದ್ವಿ. ಅದು ಹೆಸರು ನೀವು ನಂತರ ನೀವು ಹೇಳ್ತೀರಾ. ಸೊ ಖುಷಿ ಇದೆ ಅಂದರೆ ಒಂದು ಟೀಮಾಗಿ ವರ್ಕ್ ಮಾಡೋದು, ಆ ಒಂದು ಲೆವೆಲಿಂದ ಕಲ್ತ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ಒಂದು ಫ್ಯೂಚರ್ ಫಿಲ್ಮ್ ಮಾಡೋದಕ್ಕೆ ಎಲ್ಲರೂ ಒಂದು ಟೀಮ್ ಸೆಟ್ ಮಾಡ್ತಾ ಇರೋದು. ಸೊ ಅಂಥ ರೀತಿಯಲ್ಲಿ ನಾನು ಕಲಿತಾ ಇದ್ದೀನಿ. ಸೊ ಟೀಮ್ ಎಲ್ಲ ಸೇರಿ ಒಂದು ಮಾಡೋದ್ರಿಂದ ತುಂಬ ಖುಷಿ ಇದೆ. ಓಕೆ, ಸೊ ಇವಾಗ ನಮ್ಮ ನಿರೇಶ್ ಅವರು ಕಳೆದ 3 ಚಿತ್ರಗಳಿಗೂ ಇವರೇ DOP. ಹಾಗೆ ನಿಮ್ಮೆಲ್ರಿಗೂ ಒಂದು ಚಿಕ್ಕ ಅಪ್ಡೇಟು, ನಾವು ಮಾಡ್ತಾ ಇದ್ದಂಥ ಪ್ರೊಡಕ್ಷನ್ ನಂಬರ್ 2 ಏನಿತ್ತು ಆ ಚಿತ್ರ ಇನ್ನೂ ಪ್ರಾಸೆಸ್ಸಲ್ಲಿದೆ. ಹೀರೋಯಿನ್ ಮತ್ತು ಹೀರೋಗಳ ಅನ್ಅವೈಲಬಿಲಿಟಿಯಿಂದ ಆ ಚಿತ್ರ ಅಲ್ಲಿಗೆ ನಿಲ್ಲಿಸಿದ್ದೀವಿ. 1-2-3 ಶಾರ್ಟ್ಸ್ನ ತೊಗೋಬೇಕು. ಅದಾದಮೇಲೆ ಅವ್ರ ಚಿತ್ರ ಕೂಡ ಬರುತ್ತೆ, ಇವರೇ ನಿರ್ದೇಶನ ಮಾಡ್ತಿರೋವಂಥದ್ದು. ಹಾಗಾಗಿ ಅದೊಂದು ಚಿಕ್ಕ ಅಪ್ಡೇಟು. ಶ್ರೀಧರ್ ಅಂತ ನಮ್ಮ ಟೀಮ್ನಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು, ನೀವು ಇವ್ರು ನೋಡಿರ್ತೀರ. ಶ್ರೀಧರ್ ಬರಬೇಕು, ಹೇಳಿ ಎಷ್ಟು ಖುಷಿ ಇದೆ ಅಂತ. ನಮಸ್ತೆ, ತುಂಬ ಖುಷಿ ಆಗ್ತಿದೆ. ಇದೊಂದು ಈ ಚಿತ್ರನ ಮತ್ತೆ ನಾನು ಇದಕ್ಕೆ ಸಹಾಯ ನಿರ್ದೇಶಕರಾಗಿ ನಾನು ಕೆಲಸ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಬಹಳ ದಿನಗಳ ನಂತರ ಮತ್ತೆ ಇನ್ನೊಂದು ಹೊಸದಾಗಿ ಏನಾದರೂ ಒಂದು ಕತೆ ತರಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡಿ ಈ ಕಥೆನ ತಯಾರು ಮಾಡಿ ಇಲ್ಲಿಗೆ ನಾವು ಬರ್ತಾ ಇದ್ದೀವಿ. ಇನ್ನೇನು ಇವಾಗ ಟೈಟಲ್ ಕೂಡ ರಿವೀಲ್ ಮಾಡ್ತೀವಿ. ಇವಾಗ ಒಂದು ಚಿತ್ರ ಆಗಬೇಕು ಅಂದರೆ ಬರೀ DOP, ಅಸಿಸ್ಟೆಂಟ್ ಡೈರೆಕ್ಟ್ರು ಇವ್ರು ಇದ್ರಷ್ಟೇ ಆಗಲ್ಲ. ಇಲ್ಲಿ ಒಬ್ಬ ಕಾರ್ ಡ್ರೈವರು, ಹಾಗೆ ನಾವೆಲ್ರಿಗೂ ತಲೆ ಕೆಟ್ಟಾಗ ನಮ್ಮ ತಲೆನ, ನಮ್ಮ ಸ್ಕ್ರೂನ ತಿರುಗಿಸುವಂಥ ಸ್ಕ್ರೂ ಡ್ರೈವರು ಆಗಿರ್ತಾರೆ ಅನೂಪ್ ಅವರು ದಯವಿಟ್ಟು ಬರಬೇಕು. ಬಂದು ಅದೇ ನಿಮ್ಮ ಸ್ಕ್ರೂ ಡ್ರೈವರು ಮತ್ತು ಕಾರ್ ಡ್ರೈವರ್ ಅನುಭವನ ಹೇಳಬೇಕು ನಮ್ಮ ಮುಂದೆ. ಹೆಂಗೆ ಅನ್ನಿಸ್ತಿದೆ ನಮ್ಮ ಪ್ರೊಡಕ್ಷನ್ ನಂಬರ್ 3? ಇಲ್ಲ, ಎಕ್ಸೈಟಿಂಗ್ ಆಗಿದೆ, ಖುಷಿಯಾಗಿದೆ. ಹೊಸ ಸ್ಟೋರಿ, ಹೊಸ ಕಥೆಗಳು. ಅದೇ ನೀವು ನೋಡಿರ್ತೀರ, ಪ್ರೊಡಕ್ಷನ್ 2 ಅಲ್ಲಿ ಅದೇ ಕವಳ ಮಾಡಿದ್ವಿ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಅದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ತುಂಬಾ ಪ್ರೋತ್ಸಾಹ ಮಾಡಿದ್ದೀರಾ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಅದೇ ಥರ ಇವಾಗ ಬರೋ ನೆಕ್ಸ್ಟ್ ಒಂದು ಶಾರ್ಟ್ ಫಿಲಮ್ಗೂ ಹೀಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಬೆಳಿಬೋದು. ಬೆಳೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಅದನ್ನು ಫಸ್ಟ್ ಆಫ್ ಆಲ್ ಅದು ಹೇಳ್ಕೊಳ್ತೀನಿ. ಆ್ಯಂಡ್ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅದೇ ಎಕ್ಸೈಟ್ಮೆಂಟ್ನ ನಿಮಗೂ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಒಂದು ಕಲ್ಪನೆಗೆ ನಾವು ಟಚ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಇರ್ತೀವಿ ಅನ್ನೋದು. ಇವಾಗ ಒಂದು ಚಿತ್ರದ ನಾಯಕ ಅಂತಂದರೆ ಕೇವಲ ನಾಯಕನಾಗ ಅಷ್ಟೇ ಅಲ್ಲ, ಅವ್ರನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ರು ಅಷ್ಟೇ, ಪ್ರೊಡಕ್ಷನಲ್ಲಿ ಹಾಕಿದ್ರು ಅಷ್ಟೇ, ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ಎಲ್ಲ ಹಾಕಿದ್ರು ಅಷ್ಟೇ. ಅವ್ರ ಕೆಲಸ ಏನಿದೆ, ಅವ್ರಿಗೆ ಏನು ಕೊಟ್ಟಿದ್ದೀವಿ ಅದನ್ನ ಸರಿಯಾಗಿ ಮಾಡ್ತಾರೆ ಅನೂಪ್ ಅವರು. ಸೊ ಅದಕ್ಕೋಸ್ಕರ ನಮ್ಮ ಟೀಮ್ ಏನಾದರೂ ಒಂದು ಸ್ವಲ್ಪ ಏನಾದರೂ ಲೈಕ್ ಎಲ್ಲ ಎಕ್ಸಿಕ್ಯೂಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತಂದರೆ ಅದಕ್ಕೆ ಅನೂಪ್ ಅವರು ಕಾರಣ. ಯಾಕಂದರೆ ಕವಳದಲ್ಲಿ ನೀವು ನೋಡಿದಿರಲ್ಲ ಹೀರೋ ಅವರೇ ಇವರು. ಅವ್ರು ಇವಾಗ ಮತ್ತೆ ವಾಪಸ್ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ನಾನು ಮೊದಲೇ ಹೇಳ್ದಂಗೆ. ಸೊ ಇವಾಗ ಕಡೆಯದಾಗಿ ನಮ್ಮ ರಾಮ್ ಅವರು
ರಾಮ್ ಅವರು ಕೂಡ ನಿರೇಶ್ ಅವ್ರ ಜೊತೆ ಹಲವು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿದ್ದಾರೆ. ಅದೊಂದು ದೊಡ್ಡ ಖುಷಿ ಇದೆ ನನಗೆ. ಯಾಕಂದರೆ ರಾಮ್ ಒಬ್ಬ ಅಸಿಸ್ಟೆಂಟಾಗಿ ಸೇರಿಕೊಂಡಿದ್ದು ಇವಾಗ ಅವನೇ ಇದನ್ನು ಕ್ಯಾಪ್ಚರ್ ಮಾಡ್ತಾ ಇರೋದು. ನಮ್ಮನ್ನು ಏನು ತೋರಿಸ್ತಾ ಇದ್ದಾನೆ ರಾಮು, ಅದೇ ರಾಮ್ ಇವಾಗ ನನ್ನ ಕ್ಯಾಮ್ರಾ ಮುಂದೆ ಕರೆಯೋಕ್ಕಾಗಲ್ಲ, ನಾನು ಕೊನೆಗೆ ತೋರಿಸ್ತೀನಿ. ಬಟ್ ರಾಮ್ದು ಕೂಡ ಶ್ರಮ ತುಂಬ ಇದೆ. ಮುಂದಿನ ದಿನಗಳಲ್ಲಿ ನಿರೇಶ್ ಅವರ ಅನುಪಸ್ಥಿತಿಯಲ್ಲಿ ರಾಮ್ ಅವ್ರು ಕೂಡ ನಮ್ಮ ಚಿತ್ರಗಳನ್ನು ಶೂಟ್ ಮಾಡ್ಬೋದು ಅನ್ನೋವಷ್ಟು ನಂಬಿಕೆ ನನಗಿದೆ. ಹಾಗಾಗಿ ರಾಮ್ ಅವ್ರಿಗೆ ಇಲ್ಲಿಂದನೇ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದರ ಆಧಾರ ಸ್ತಂಭ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂತಂದರೆ ಒಬ್ಬ DOP ಇರಲಿ, ಒಬ್ಬ ಆ್ಯಕ್ಟ್ರ್ ಇರಲಿ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇರಲಿ, ಯಾರೇ ಇರಲಿ ಅವರೆಲ್ಲರೂ ಬರಬೇಕು ಅಂತಂದರೆ ಒಬ್ಬ ಡೈರೆಕ್ಟರ್ ಬೇಕು, ಇದನ್ನು ನಡೆಸೋರು ಬೇಕು. ಸೊ ಈ ಒಂದು ಫ್ರೆಂಡ್ಶಿಪ್ಪು, ಈ ಒಂದು ಶಿಪ್ ಏನಿದೆ ಅದನ್ನು ನಡೆಸೋವಂಥ ಡೈರೆಕ್ಟರ್ ಪವನ್ ಕುಮಾರ್ ಅವರು ದಯವಿಟ್ಟು ನಮಗೆ ಜಾಯ್ನ್ ಆಗಬೇಕು ಅಂತ ಕೇಳ್ಕೊತೀನಿ. ಸರಿ, ನಮಸ್ತೆ. ಇದು ನಿಮ್ಮ 3ನೇ ಚಿತ್ರ. ಸೊ ನಮ್ಮ ಪ್ರೊಡಕ್ಷನ್ನಿಂದನೇ ಬರ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಅಂತ? ಖುಷಿ ಅಂತೂ ಖಂಡಿತ ಇದೆ. ಅದಕ್ಕೆ ಹಲವಾರು ಕಾರಣ. ಏನು ಅಂದರೆ ಯಾವುದೇ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ, ಹೊಸ ಅಧ್ಯಾಯ ಶುರು ಮಾಡಬೇಕಾದಂದರೆ ದೇವ್ರ ಮುಖಾಂತರ ಶುರು ಮಾಡಬೇಕು ಅಂತಿದ್ದೀವಿ. ಸೊ ಬಲಮುರಿ ಗಣಪತಿ ದೇವಸ್ಥಾನ ವಿಜಯನಗರದಲ್ಲಿ ಬಂದು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ಸೊ ಆ ವಿಚಾರಕ್ಕೆ ತುಂಬ ಖುಷಿ ಇದೆ. ಇದೇ ಟೈಮ್ ಹೋದ ವರ್ಷಕ್ಕೆ ನಾವು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಹೆಚ್ಚು ಕಮ್ಮಿ 1 ವರ್ಷ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಅವಾಗ ಎಷ್ಟು ಸಹಕರಿಸಿದಿ, ಎಷ್ಟು ಗೆಲ್ಲಿಸಿದ್ದೀರಾ, ಈಗೂ ಹಂಗೆ ಗೆಲ್ಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮನ್ನ ಹರಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ನಾನು. ನಾವು ಕವಳ ಏನು ಮಾಡಿದ್ವಿ ಆ ಜಾನರು ಈ ಜಾನರು ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ಯಾವುದೇ ಅದು ಹೊಸ ತಂಡ ಆಯಿತು, ಹೊಸ ಡೈರೆಕ್ಟರ್ ಆಯಿತು, ಯಾವಾಗ ಜಾನರ್ ಚೇಂಜ್ ಮಾಡ್ತಾನೆ ಅವಾಗೇ ಅವ್ನು ಕಲೀಲಿಕ್ಕಿರುತ್ತೆ. ಸೊ ಆ ಜಾನರು ಈ ಜಾನರು ತುಂಬ ಡಿಫ್ರೆಂಟ್ ಆಗಿದೆ. ಅದೊಂದು ಮಾತ್ರ ಹೇಳ್ಬಲ್ಲೆ ನಾನು. ಯಾವುದೇ ಒಂದು ಗೆಲುವಿಗಾಗಲಿ ಪ್ರಯತ್ನಕ್ಕಾಗಲಿ ಒಬ್ಬರೇ ಯಾವತ್ತೂ ಕಾರಣ ಆಗಲ್ಲ. ಅದರಲ್ಲಿ ಇರೋ ಟೀಮ್ ಏನಂತೀವಿ, ತಂಡ ಅಂತೀವಿ, ತುಂಬ ಇಂಪಾರ್ಟೆಂಟು. ಯಾರೊಬ್ಬರು ಇಲ್ಲದೆ ಈ ಸ್ಟೇಜಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಕ್ಯಾಮ್ರಾಮನ್ನಿಂದ ಹಿಡಿದು ಎಲ್ಲ ಸೇರಿ ಮಾಡಿದ್ದಕ್ಕೆ ಹಿಂಗೆ ಆಗ್ತಿರೋದು. ಕವಳ ಸಕ್ಸಸ್ ಇದರಿಂದ ಅದಕ್ಕೂ ಟೀಮ್ ಕಾರಣ. ಈಗ ನಾ ಇದು ಮಾಡ್ತಿರೋದು ಟೀಮ್ ತುಂಬ ಇಂಪಾರ್ಟೆಂಟು. ಫಸ್ಟ್ ನಾನು ಆ ಟೀಮ್ಗೆ ಧನ್ಯವಾದ ಹೇಳ್ತೀನಿ. ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಸೇ ಥ್ಯಾಂಕ್ ಯು ದೆಮ್. ಸೊ ಇದಿಷ್ಟು ಡೈರೆಕ್ಟರ್ ಮಾತಾಗಿತ್ತು. ನಮ್ಮ ಪ್ರಮೋಷನ್ ಟೀಮ್ ಆದಂತಹ ಗದಗಲ್ಲಿರ್ಬೋದು, ಮುಂಡ್ರಿಗಿಲ್ಲಿರ್ಬೋದು, ರೋಣದಲ್ಲಿರ್ಬೋದು, ಎಷ್ಟೋ ಜನ ಇದ್ದೀರಾ. ಅದಾದಮೇಲೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಕವಳಕ್ಕೆ. ಅದೇ ಥರ ಇದೇ ರೀತಿಯ ಸಪೋರ್ಟ್ ಮತ್ತೆ ಈ ಸರಿ ಬೇಕು. ಕವಳಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದಾದಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ನ ಎಲ್ಲಿವರೆಗೂ ರೀಚ್ ಮಾಡಿದ್ವಿ, ಅದಕ್ಕಿಂತ ತುಂಬ ಚೆನ್ನಾಗಿ, ಅದಕ್ಕಿಂತ ಇನ್ನಷ್ಟು ಡೆವಲಪ್ಡ್ ಅಂದರೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಿ, ಟೆಕ್ನಿಕಲಿ ಅಪ್ಡೇಟ್ ಆಗಿ ನಿಮ್ಮ ಮುಂದೆ ಈ ಚಿತ್ರನ ತರ್ತೀವಿ ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶೀರ್ಷಿಕೆಯನ್ನು ನೋಡಿದ ಮೇಲೆ, ಅಂದರೆ ನಮ್ಮ ಚಿತ್ರದ ಟೈಟಲ್ ನೋಡಿದ ಮೇಲೆ ಕತೆ ಏನು ಅಂತ ಯಾರಾದರೂ ಗೆಸ್ ಮಾಡಿದ್ರೆ ಅವ್ರಿಗೆ ನಾವು ಚಿತ್ರ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತಾ ಇದ್ದೀವಿ. ಅದರ 5 ಟಿಕೆಟ್ಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.